ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಚೋತಾವಾರ. ಇವತ್ತು BJP, ಅದರಲ್ಲೂ ಕಲಬುರಗಿ ಮತ್ತು ಬೀದರ್ಗಳ BJP ಸಂಘಟನೆಕಾರರು ಪ್ರಿಯಾಂಕಾ ಖರ್ಗೆ ಅವರನ್ನು ಬಂಧಿಸಬೇಕು ಅಂಥೇಳಿ ಅಲ್ಲಿ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಂಧಿಸಲೇಬೇಕು ಅಂತೇಳಿ. ಅದರಲ್ಲೂ ಚಲವಾದಿ ನಾರಾಯಣ ಸ್ವಾಮಿಗಳು, ವಿಧಾನ ಪರಿಷತ್ ನಾಯಕರು, BJP ಅವರು ಇನ್ನೂ ಜೋರಾಗಿಲ್ಲ, ಅದು ಆಗಲೇಬೇಕಾದಂಥದ್ದು. ಪ್ರಿಯಾಂಕಾ ಖರ್ಗೆ ಅವರ ಒಂದು ಏನಪ್ಪ ಅಂತಂದ್ರೆ ಪ್ರಭಾವದಿಂದ, ಒತ್ತಡದಿಂದ ಈ ನಮ್ಮ ಏನಪ್ಪ ಅಂತಂದ್ರೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಅವರ ಮರಣ ಪತ್ರದಲ್ಲಿ ಇದೆ. ಅವರ ಆಪ್ತರ ಆದಂತಹ ವಿಶೇಷವಾಗಿ ರಾಜ್ ಕಪನೂರ್, ನಂದಕುಮಾರ್ ನಾಗಭುಜಂಗೆ, ಗೋರಖ್ನಾಥ್ ಸಜ್ಜನ್, ರೌಡಿ ಶೀಟರ್ ಪ್ರತಾಪ್ ಧೀರ್ ಪಾಟೀಲ್, ಸೊಲ್ಲಾಪುರದ ಮನೋಜ್ ಸೇಜವಾಲ, ರಾಮನಗೌಡರ ವಿರುದ್ಧ FIR ಹಳದಾರ. ಇವರ ಈ 6 ಜನ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಸಿದ್ಧಲಿಂಗ ಸ್ವಾಮೀಜಿ ಅವರೆಲ್ಲ BJPಯ ಒಂದು ಇವರು ಜನ, ಶಾಸಕ ಬಸವರಾಜ್ ಮತ್ತಿಮಡು, ಮಣಿಕಂಠ ರಾಠೋಡ್ ಹಾಗೂ ನನ್ನ ಕೊಲೆಗೆ 6 ಜನ ಆರೋಪಿಗಳು ಸುಪಾರಿ ನೀಡಿದ್ದಾರೆ ಅಂಥೇಳಿ ಆರೋಪ ಮಾಡಿದರು ತಮ್ಮ ಮರಣ ಪತ್ರದಲ್ಲಿ. ಈ ಎಲ್ಲ ನೆಲೆಯಲ್ಲಿ ಇವರು ಪ್ರಿಯಾಂಕಾ ಖರ್ಗೆ ಅವರು ಕುತ್ತಿಗೆ ಬಂದು ನಿಂತುಬಿಟ್ಟಿದ್ದಾರೆ. BJP ಅವರು ಜೋರ್ದಾರ ಅಂತ ವಿರೋಧವನ್ನು ಆರಂಭ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಈಗಾಗಲೇ ಕಲಬುರಗಿನ ಕಳೆದುಕೊಂಡ ಸಂಕಟ ಕಲಬುರಗಿ. ಯಾಕಂದರೆ ನಮ್ಮ ಒಂದೇ ಖರ್ಗೆ ಅವರ ನಮ್ಮ ಸೋತಿದ್ರು. ಇವತ್ತು ಆ ಜಾಗದಲ್ಲಿ ಅವರ ಆಯ್ಕೆ ಆಗ್ತಿದ್ರು. ಮತ್ತು ಇವತ್ತು ರಾಜ್ಯದಲ್ಲೇ ಸರ್ಕಾರ ರಚನೆಗೆ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಕಾಂಗ್ರೆಸ್ಸದ್ದು. ಎಲ್ಲ ನೆಲೆಯಲ್ಲಿ ಒಂದಿಷ್ಟು ಸಿಟ್ಟು ರಭಸ ಎಲ್ಲ ಇತ್ತು. ಅಂತಂದ್ರೆ ಈ ಒಂದು ಘಟನೆ ಸಿಕ್ಕ ತಕ್ಷಣ ಇನ್ನೂ ಜೋರು ಮಾಡ್ತಾ ಇದ್ದಾರೆ. ಯಾಕಂದರೆ ವಿಷಯ ಬೇಕಲ್ಲ, ಅದಕ್ಕೆ ಏನಾಗಿತ್ತಪ್ಪ, ಕಲಬುರಗಿ ಇದೊಂದು ರಿಪಬ್ಲಿಕ್ ಆಗಿಬಿಟ್ಟೈತಿ, ಖರ್ಗೆ ಅವ್ರ ರಿಪಬ್ಲಿಕ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಗೊತ್ತದ, ಬಳ್ಳಾರಿಯನ್ನು ರಿಪಬ್ಲಿಕ್ ಮಾಡಿದಾರಪ್ಪ ನಮ್ಮ ಯಾರು ಈ ಜನಾರ್ದನ್ ರೆಡ್ಡಿ ಅವರು ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಒಂದು ದೊಡ್ಡ ಇಶ್ಯೂ ಆಗಿತ್ತು, ನಿಮಗೆ ಕೇಳಿದಿರ ಅದನ್ನು. ಹಾಗೆ ಇವರು ಈ ಕಲಬುರಗಿಯನ್ನು ಇಶ್ಯೂ ಮಾಡಿದ್ದಾರೆ, ಕಲಬುರಗಿಯನ್ನು ರಿಪಬ್ಲಿಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿ ಇವ್ರ ಜೊತೆಗೆ ಇವ್ರನ್ನೂ ಬಂಧಿಸ್ರಿ, ಖರ್ಗೆ ಅವರು ತಿಳಿದಿದ್ದಾರೆ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ಅವ್ರದ್ದಾಗಿದೆ. ಆದರೆ ಇದು ಸಾಧ್ಯನಾ ಬಂಧನಕ್ಕೆ ಅಂತ ಅನ್ನೋದು ಮತ್ತೊಂದು ಪ್ರಶ್ನೆ. ಅದಕ್ಕೆ ಯಾಕಂತಂದ್ರೆ ಖರ್ಗೆ ಅವರಂತೆ ಅದಕ್ಕೆ ಮತ್ತೆ ಮರುತ್ತರನೂ ಕೊಟ್ಟಿದ್ದಾರೆ. ಅದ ತಕ್ಷಣ ಕಲಬುರಗಿ ಇದು ಬರೀ ರಿಪಬ್ಲಿಕ್ ಅಲ್ಲಪ್ಪ, ಇದು ಅಭಿವೃದ್ಧಿ ರಿಪಬ್ಲಿಕ್ ಅಂತ. ಅಭಿವೃದ್ಧಿ ನಾವು ಸಾಕಷ್ಟು ಮಾಡಿದ್ದೀವಿ. ಇಲ್ಲೇ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ತಂದಿದ್ದೀನಿ. ಮುಂದೆ ಜಯದೇವ್ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರಗಳ ಪ್ರಗತಿಗೆ ನಾಂದಿ ಹಾಡಲಾಗಿದೆ. ಶಿಕ್ಷಣಕ್ಕೆ, ನೀರಿಗೆ, ಎಲ್ಲ ಕೆಲಸಗಳೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಜನರಿಗೆ ಮುಟ್ಟುವಂಥದ್ದು ಜನಸೇವೆಯನ್ನು ಮಾಡ್ತಾಯಿದ್ದೀವಿ. ಸುಮ್ಮನೆ ಅದಕ್ಕೆ ಆಗಲ್ಲ, ಅದಕ್ಕೆ BJPಗೆ ಏನೋ ಆರೋಪ ಮಾಡ್ತಾ ಇದ್ದಾರೆ. ತನಿಖೆ ಆಗಲದು, ತನಿಖೆ ಆದ್ಮೇಲೆ ನೋಡೋರು ಏನಾಗ್ತದೆ ಅಂತೇಳಿ ಇವರು FIR ಹೊಡೆದ ನಂತರ ಹೇಳಿದ್ದಾರೆ. ತನಿಖೆ ಆಗಲಿ, ಸಹಿತ ಹೊರಗೆ ಬರಲಿ ಅನ್ನೋದು ಖರ್ಗೆ ಅವರ ಸ್ಪಷ್ಟ ನಿಲುವು. ಅಂದ್ರೆ ಆರೋಪ ಮಾಡಿದ್ರೆ ಅಪರಾಧಿ ಅಲ್ಲ ಅನ್ನುವಂಗೆ. ಈಗ ನೀವು HDK ಅವ್ರಿಗೆ ಕೇಳಿದ್ರಲ್ಲ, ಅವರು ಹಂಗೆ ಹೇಳಿದವರು ತಮ್ಮ ಮಗನ ಬಗ್ಗೆ, ಆರೋಪ ಮಾಡಿದ್ರೆ ಅಪರಾಧಿ ಏನ್ರಿ ಅಂತೇಳಿ. ಈ ಖರ್ಗೆ ಅವರು ಅದ ಭಾಷೆ ಮಾತಾಡ್ತಾ ಇದ್ದಾರೆ. ಎಲ್ಲ ಭಾಷೆ ಸೇಮ್ ಇರಲ್ಲ, ರಾಜಕಾರಣಿಗಳು ಏನು ಚೇಂಜ್ ಇರೋದಿಲ್ಲ, ಅದ ಭಾಷೆನೇ ಹಾಕ್ಕೊಳ್ಳೋದು. ಮತ್ತು ಈ ಸಾವಿಗೆ ಯಾರು ಕಾರಣಪ್ಪ, ಯಾವ ಪಾಪ ಅವ್ರು ಹೇಳಿದ್ದಾರೆ, ನೋಡು ತನಿಖೆ ಮಾಡೋಣ, ಅವ್ರು ಹೌದು ಅಲ್ಲೋ ಅನ್ನೋದು. ಆ ತನಿಖೆ ಯಾವ ರೀತಿ ಆಗ್ತದೆ, CID ಇದು ಆಯಿತು ಅಥವಾ ಲೋಕಾಯುಕ್ತದ್ದು ತನಿಖೆ ಆಯ್ತಪ್ಪ ಅಂತಂದ್ರೆ ರಾಜ್ಯದ ಪರ ಇರ್ತದೆ. CBI, ED, IT ಇವುಗಳ ತನಿಖೆ ಆದ್ರೆ ಕೇಂದ್ರದ ಪರ ಇರ್ತದೆ. ಯಾರು ಪರ ಆಡೋ. ಇವತ್ತು ತನಿಖಾ ಸಂಸ್ಥೆಗಳು ಸಹಿತ ಆಡಳಿತಾರೂಢ ಪಕ್ಷಗಳ ಪರ, ಪೊಲೀಸರು ಸಹಿತ ಅಷ್ಟೇ ರೀ. ಅಧಿಕಾರದಾಗ ಯಾರು ಇರ್ತಾರೆ ಅವ್ರಿಗೆ ಸಲಾಮ್ ಹೋಗಿದ್ದಾರೆ, ಅಧಿಕಾರಕ್ಕೆ ಹೋದ ನಂತರ ಮುಲಾಮತ್ತು ಪ್ರಯತ್ನ ಮಾಡ್ತಾರೆ. ಸೊ ನೋಡಿ ಸರ್, ನಾವು ನಿಮ್ಮವ್ರು ತಪ್ಪು ತಿಳಿಬೇಡ ಅಂತ ಹೇಳ್ತಾರೆ. ಪೊಲೀಸರಿಗೆ ಗೊತ್ತದ ನಿಮ್ಗೆ ಸ್ಟೈಲ್ ಹೆಂಗಿರ್ತದೆ ಅಂದ್ರೆ, ಸರ್ ನಾವು ನಿಮ್ಮವ್ರು ರೀ, ಅದ್ರ ಮೇಲೆ ಆಫೀಸಿಗೆ ಬರಬೇಡ್ರಿ, ಹೊರಗಿಂದ ಫೋನ್ ಹಚ್ಚೋರು ಕೆಲಸ ಮಾಡ್ತೀವಿ ಅಂತ ವಿರೋಧ ಪಕ್ಷಗಳು ಹೇಳ್ತಾರೆ. ಆಡಳಿತ ಪಕ್ಷ ಅಂತ ಅವ್ರು ಆಡಳಿತದಾಗ ಇರ್ತಾರೆ, ಬಾರಪ್ಪ ಇದು ಮಾಡಂತ, ಆಯ್ತು ಸರ್ ಅಂತ ಹೋಗ್ತಾ ಇದ್ದಾರೆ. ಇದು ಈ ದೇಶದ ಪರಿಸ್ಥಿತಿ ಎಲ್ಲ ಕಡೆ, ಇದು ಒಂದೇ ಕಡೆ ಅಂತಲ್ಲ. ಈ ಹಿನ್ನೆಲೆಯಲ್ಲೇ ಇವತ್ತು ಖರ್ಗೆ ಅವರ ಮೇಲೆ ಆರೋಪ ಸಿದ್ಧ ಆಗ್ಬೋದಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇದು. ಯಾಕಂದ್ರೆ ಆಡಳಿತಾರೂಢ ಪಕ್ಷದ ತಕ್ಷಣ ಸಹಜವಾಗಿ ಅಧಿಕಾರಶಾಹಿ ವರ್ಗದವರು ಆದಷ್ಟು ಸಾಧ್ಯದಷ್ಟು ಮಟ್ಟಿಗೆ ಖರ್ಗೆ ಅವ್ರು ಉಳಿಸುವಂಥ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಏನು ಬರೆದಿಟ್ಟಾರಲ್ಲ ಮರಣ ಪತ್ರದಲ್ಲೇ ನಮ್ಮ ಗುತ್ತಿಗೆದಾರರು ಅಂತ ಈ ಒಂದು ಸಚಿನ್ ಪಾಂಚಾಲ
ಅದು ಎಷ್ಟು ಮಟ್ಟಿಗೆ ಅದು ಸ್ಟ್ಯಾಂಡ್ ಆಗಬಹುದು ಅನ್ನುವಂಥದ್ದು. ಯಾಕಂದರೆ ಎಷ್ಟೋ ಕೇಸುಗಳು ಇವತ್ತಿಂತ ಸಾಕಷ್ಟು ನಾವು ಕೇಳ್ತಾ ಇದ್ದೀವಿ. ಆರೋಪ ಮಾಡ್ತಾರೆ, ಆರೋಪ ಸಿದ್ಧ ಆಗುವುದಿಲ್ಲ, ಅವ್ರ ಅಪರಾಧ ಆಗುವುದಿಲ್ಲ, ಹೊರಗೆ ಉಳಿದ್ಬಿಡ್ತಾರೆ. ಇವತ್ತು ನಾ ಹೆಂಗದಪ್ಪ ಅಂದ್ರೆ ಪರಿಸ್ಥಿತಿ, ಈ ಮೀನುಗಾರನ ಜಾಲ ಯಾವ್ದು ಹಿಡಿತಿದ್ವಿ ಅಂದ್ರೆ ಸಣ್ಣ ಸಣ್ಣ ಮೀನುಗಳನ್ನ ಹಿಡಿತದೆ. ದೊಡ್ಡ ತಿಮಿಂಗಲನ್ನಾಗಲಿ ಅಥವಾ ವೇಲ್ಸ್ಗಳನ್ನಾಗಲಿ ಹಿಡಿಯೋದಿಲ್ಲ. ಇವೆಲ್ಲ ರಾಜಕಾರಣಿ ಅಂದರೆ ವೇಲ್ಸ್ ಮತ್ತು ತಿಮಿಂಗಲಗಳು ಇವ್ರು ಹಿಡಿಯೋಂಗಿಲ್ಲ. ಇನ್ನುಳಿದವ್ರನ್ನೆಲ್ಲರೂ ಹಿಡಿಯುವಂಥ ನಾವು ನೋಡ್ತಾ ಇದ್ವಿ. ಎಲ್ಲ ನೆಲೆಯಲ್ಲೇ ಇವತ್ತು ಇವ್ರು ಹೇಳ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು, ನಾವೆಲ್ಲ ವರ್ಕ್ ಮಾಡಾಕಿದ್ವಿ, ಅದು ನೋಡ್ಲಾರ್ದಕ್ಕೆ ನಾವು ಬರೋದ್ರದ್ದು ಗೊತ್ತಾಗ್ಯದ. ಅದಕ್ಕೆ ಅವ್ರದ್ದು ಯಾವುದೋ ಒಂದು ಕಾರಣದಿಂದ ಹೊಸ್ತಾ ಇದ್ದಾರೆ. ಒಂದು ಮಾತ್ರ ಸತ್ಯ, ಗುತ್ತಿಗೆದಾರರು ಯಾವ ಪಕ್ಷ ಇರ್ತದಲ್ಲ ಆ ಪಕ್ಷಕ್ಕೆ ಅವರ ಏನು ಬದ್ಧ ಹಾಕ್ಕೊಂಡು ಕೆಲಸ ತೊಗೊಂಡು ಕೆಲಸ ಮಾಡಿ ಅದ್ರಾಗ ಎಷ್ಟು ಪರ್ಸೆಂಟ್ ಈಗ ನಿಮ್ಗೆ ಗೊತ್ತದ 40% ದೊಡ್ಡ ರಂಬಾಟ್ ಮಾಡಿನ ಏನು ಮಾಡಿದರು ನಮ್ಮ ಕಾಂಗ್ರೆಸ್ಸಿಗರು, ಬಿ ಜೆ ಪಿನ ಮನೆ ಕಳಿಸೋರು ಯಶಸ್ವಿ ಆದರು. ಈಗ ಅವರು ಅದನ್ನು ಮಾಡ್ತಾಯಿದ್ದಾರೆ. ಕೆಂಪನ್ ನಿಮ್ಗೆ ಗೊತ್ತದ ದಿವಂಗತ ಕೆಂಪನ್ನ ನಮ್ಮ ಕಾಂಟ್ರಾಕ್ಟರು ಅವ್ರು ಇದ್ದಂಥವ್ರು ಅವ್ರು ಜೀವಂತಿದ್ದಾಗ ಕಾಂಗ್ರೆಸ್ಗೆ ಹೇಳಿದರು, ತಿಳಿಸಿದರು 40% ಬಿ ಜೆ ಪಿ ಅವ್ರು ತೊಗೋತಾರೆ ಅಂತೇಳಿ. ನಂತರ ಅವ್ರನ್ನೂ ಜೀವಂತಿದ್ದಾಗ ಇಲ್ಲ ಕಾಂಗ್ರೆಸ್ಸಿಗರು 40% ತೊಗೋತಾರೆ ರೀ, ಅದು ಹೆಚ್ಚಾಗಿ ಹೇಳ್ತಾರೆ ಅಂದರು. ಅಂದ್ರೆ ಇಲ್ಲಿ ಅನೈತಿಕ ವ್ಯವಹಾರ ಅಂತ ಕಾಂಟ್ರಾಕ್ಟರ್ ಮತ್ತು ರಾಜಕಾರಣಿಗಳಿಗೆ ಆಗೇ ಆಗ್ತಿರ್ತದೆ. ಇಲ್ಲಾಂದ್ರೆ ಅವ್ರು ಕಾಂಟ್ರಾಕ್ಟರ್ ಸಿಗೋದಿಲ್ಲ ರೀ, ಇವ್ರಿಗೆ ಪರ್ಸೆಂಟೇಜ್ ಮಾತಾಡಲಿಲ್ಲ ಅಂದ್ರೆ. ಹೀಗಾಗಿ ಎಲ್ಲದೂ ನಡೆದು ಇವ್ರು ಹಿಂದೆ ಬಿ ಜೆ ಪಿ ಸರ್ಕಾರದಾಗ ಕಾಂಟ್ರಾಕ್ಟರ್ ಇದ್ದರೆ ಕಾಣ್ತದೆ ಅದಾರ ಅಂತೇಳಿ ಸ್ಪಷ್ಟ ಆಗ್ತದೆ. ದುಡ್ಡಿನ ಅವು ವ್ಯವಹಾರ ಆಗ್ಯದ, ಒಂದಿಷ್ಟು ದುಡ್ಡು ಉಳಿದಿರ್ಬೋದು. ಅದು ಮತ್ತೆ ಕೇಳಿಕ್ಕೆ ಬಂದ ತಕ್ಷಣ ಮತ್ತೆ ತಿಕ್ಕ ನಮ್ಗೆ ಅಷ್ಟು ಕೊಡ್ರಿ, ಎಲ್ಲ ಪಾರ್ಟಿ ಅಷ್ಟೇ ರೀ. ಇವರು ಅವರ ನಾಳೆ ಇವ್ರು ಆಡೋದಕ್ಕೆ ಬಂದ್ರೆ ಇವರು ಹಂಗೆ ಅವ್ರಿಗೆ ಏನು ಕೊಟ್ಟಿರಿ ನಮ್ಗೆ ಅಷ್ಟು ಕೊಡ್ರಿ ಹಂಗಾರ ಸೋರು. ಹೀಗಾಗಿ ಇದು ನಡಕ್ಕೆ ಕೆಲವು ಏನಾಗ್ತದೆ, ಗುತ್ತಿಗೆದಾರರು ನುಗ್ಗಿ ಹೋಗ್ಬಿಡ್ತಾರೆ. ಯಾಕೆ ಕೆಲಸ ಮಾಡಿರ್ತಾರೆ, ದುಡ್ಡು ಹೋಗಿರ್ತದೆ, ಸಾಲ ಎಲ್ಲ ಮಾಡಿ ನಂತರ ಆ ಗೌರ್ಮೆಂಟ್ ಹೋಗಿಬಿಡ್ತದೆ, ಹೊಸ ಗೌರ್ಮೆಂಟ್ ಬರ್ತದೆ ರೀ. ಹೊಸ ಗೌರ್ಮೆಂಟ್ ಬಂದಾಗ ಹಿಂದಿನ ಮಾತುಗಳು ಅವ್ರಿಗೆ ಕೇಳ್ರಿ ಅಂತೇಳಿ ದಿನಗಳನ್ನು ದುಡ್ತಾ ಹೋದ್ರಪ್ಪ ಅಂದ್ರೆ ಬಡ್ಡಿ ಗಂಟೆ ಬೆಳಗುತ್ತೆ ಹೋಗ್ತಿರ್ತದೆ. ಹಿಂಗೇನೋ ಒಟ್ಟು ಆಗ್ಯದ, ಏನಾಗಿದೆ ಅನ್ನೋದು ಇನ್ನು ಅದು ಪೂರ್ಣ ತನಿಖೆ ಆದಾಗ ಗೊತ್ತಾಗುವಂಥ ವಿಷಯ. ಹೀಗಾಗಿ ಅವರು ಬರೆದಿರ್ಸಿದ್ದಾರೆ ಇವ್ರ ಹೆಸರನ್ನು. ಇದಕ್ಕಾಗಿ ಇವತ್ತು ಬಂಧಿಸರು ಅವರು ನಾರಾಯಣಮೂರ್ತಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಛಲವಾದಿ ನಾರಾಯಣಮೂರ್ತಿ ಅವರು ಬಂಧಿಸರಿ ಖರ್ಗೆ ಅವ್ರನ್ನ ಅಂತೇಳಿ. ಆದರೆ ಬಂಧಿಸೋದು ಅಷ್ಟು ಸುಲಭನ ಒಂದು. ಎರಡನೇದು ಅದಕ್ಕೆ ಅವರ ಕಾರಣ ಅನ್ನೋದಕ್ಕೆ ಏನು ಸಾಕ್ಷಿಗಳಿದಾವೆ ಅಂದ್ರೆ ಅವ್ರು ಆಪ್ತರಾದಾರಲ್ಲೇ ಅವ್ರ ಹೆಸರು ಬರೆದಿಟ್ಟಾರು ಅಂತ ನೀವು ಹೇಳ್ತಾರೆ. ಆಗಲಿ, ತನಿಖೆ ಆಗಲಿ. ಯಾಕಂದ್ರೆ ಅವ್ರಿಗಿಂತ ಈಗ ನೀವು ಏಕದಮ್ ಅಪರಾಧ ಇರಲಿಕ್ಕೆ ಸಾಧ್ಯ ಇಲ್ಲ. ತನಿಖೆ ಆಗಲಾರ್ದು, ತನಿಖೆ ಆಗುವವರೆಗೆ ವೇಟ್ ಮಾಡ್ಬೇಕಾಗ್ತದೆ. ಭಾಳ ಅದ್ರ ಇಂಡಸ್ಟ್ ಭಾಳ ಒತ್ತಡ ಮಾಡಿದ್ರೆ ಬಂಧನ ಮಾಡ್ಬೋದು, ಅದೇನೋ ಸ್ಟೇಟ್ಮೆಂಟ್ ತೊಗೊಳ್ಬೋದು, ಮತ್ತು ಹೊರಗೆ ಬರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಇವತ್ತು ನೋಡಿದ್ವಿ ನಾವು. ಎಷ್ಟು ಆರೋಪ ಮಾಡಿದ್ರಪ್ಪ ನಮ್ಮ ದರ್ಶನ್ ಅವ್ರ ಮೇಲೆ. ಈಗ ಏನು ಮಾಡಿ ಜಾಮೀನು ಮಾಡ್ತಾನೆ ಹೊರಗೆ ಬಂದ್ರೆ ಇಲ್ಲರಿ. ಇವತ್ತು ಸೆಲೆಬ್ರಿಟಿ ಇರ್ಬೋದು, ರಾಜಕಾರಣಿಗಳಿರ್ಬೋದು. ಇಲ್ಲಿ ಶಿಕ್ಷೆ ಯಾರಪ್ಪ ಅಂದ್ರೆ ಜನಸಾಮಾನ್ಯರು, ಮಧ್ಯಮ ವರ್ಗದವರು. ಯಾಕಂದ್ರೆ ಅವ್ರಿಗೆ ರಾಜಕೀಯ ಬಲ ಇರೋದಿಲ್ಲ, ಆರ್ಥಿಕ ಬಲ ಇರೋದಿಲ್ಲ. ಆರ್ಥಿಕ ಬಲ ಇದ್ದು ಅಷ್ಟು ಕಷ್ಟ ಇರ್ತದೆ. ಜೊತೆಗೆ ರಾಜಕೀಯ ಬಲ ಇಲ್ಲದಕ್ಕಾಗಿ ರಾಜಕಾರಣಿಗಳು ತಮಗೆ ಹೆಂಗೆ ಬೇಕು ಹಂಗೆ ಅದನ್ನು ವ್ಯವಸ್ಥೆನ ಬದಲು ಮಾಡೋಂಥ ಜಾದು ಅವ್ರ ಕೈಗಿರ್ತದೆ, ಜಾದು ಬಡಿಗೆ. ಎಲ್ಲ ನೆಲೆಯಲ್ಲಿ ಏನಾಗಿದೆಪ್ಪ ಅಂದ್ರೆ ಪ್ರಿಯಾಂಕ ಖರ್ಗೆ ಅವರು ಅಂತಾರೆ ಸುಧಾರಣೆ ಮಾಡೋದೇನೆ ಸಂಘಟನೆ ಹೇಳಾಗ್ತಾರಂತ. ಅವ್ರಂತಾರೆ ನಮ್ಮ ನಾರಾಯಣ ಸ್ವಾಮಿ ಅವರು ಏನು ಹೇಳ್ತಾರಪ್ಪ, ಇಲ್ಲ ಇವರು ಆಪ್ತರೆಲ್ಲರೂ ಇದ್ರಾಗದಾರ ಮತ್ತು ಅವ್ರು ಭರ್ತಿರ್ತಾರೆ, ಇವ್ರನ್ನ ಬಂಧಿಸಬೇಕು ಅಂತ ಅವ್ರು ಹೇಳ್ತಾರೆ. ಇದೆಲ್ಲ ಸಾಧ್ಯನೋ ಬಂಧನ ಮಾಡಲಿಕ್ಕೆ? ಯಾಕೆಂತಂದ್ರೆ ಇವರು ಪ್ರಮುಖ ಸ್ಥಾನದಲ್ಲಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು. ಅದರಲ್ಲೂ ಇವರ ತಂದೆಯವ್ರು ನಿಮಗೆ ಗೊತ್ತದ ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರಂತೆ ರಾಷ್ಟ್ರ ಮಟ್ಟದ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾರೆ, KPCC ಅಧ್ಯಕ್ಷರಿದ್ದಾರೆ. ಲೀಡರಂತೆ ರಾಹುಲ್ ಗಾಂಧಿಯವರು ಅತ್ಯಂತ ಆತ್ಮೀಯರಿದ್ದಾರೆ. ಎಲ್ಲ ನೆಲೆಯಲ್ಲಿ ಈ ಕೇಸ್ ಗಾಳಿಗೋಪಾಲ ಆಗದೇ ಇರಲಿ ಅನ್ನೋದು ಒಂದು ಇಚ್ಛಾ. ಯಾಕಂದ್ರೆ ಯಾರೋ ಇದ್ದರೂ ಅಷ್ಟೇ, ಮೋದಿಯವ್ರ ಸರ್ಕಾರ ಇದ್ದಾಗ ಹೇಳಿಲ್ಲ ಒಂದೇ ಮಾತು, ಇವು ತನಿಖಾ ಸಂಸ್ಥೆ ಹೆಂಗಿದಾವಪ್ಪ ಅಂತಂದ್ರೆ ಯಾವ ಆಡಳಿತದಲ್ಲಿ ಇರ್ತದೆ ಪಕ್ಷ ಅವ್ರ ಪರ ಇರ್ತಾರೆ. ಮ್ಯಾಕ್ಸಿಮಮ್ 99.9 ಎಲ್ಲೂ ಅನಿವಾರ್ಯ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾಡುವಂಥ ಸಾಧ್ಯಗಳು. ಇದಕ್ಕೆ ಯಾವ ರೀತಿ ಆಗ್ತದೆ ನೋಡೋಣ, ಕಾದು ನೋಡೋಣ, ಅಲ್ಲಿ ತನಕ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇದು ಇವತ್ತಿನ ಮುಖ್ಯ ಚರ್ಚೆ ಆಗಿದ್ದು. ನಿಮಗೇನು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಇದು ಏನಪ್ಪ ಸತ್ಯದ ಕೈಗಾರಿಕೆ ವಂದನೆಗಳು.